ಈ ಕತೆ ಕೊನೆವರೆಗೂ ಕೇಳಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ನನ್ನ ಬಗ್ಗೆನೂ ತಪ್ಪು ತಿಳ್ಕೊಳೋದಿಲ್ಲ, MLM ಬಗ್ಗೆನೂ ತಪ್ಪು ತಿಳ್ಕೊಳೋದಿಲ್ಲ. ಇಲ್ಲ ಅಂದ್ರೆ ನೀವೊಂದು ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತೀರ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ ನಾನು. ಒಂದು ವ್ಯಕ್ತಿ ಮಗು ಜೊತೆಗೆ, ಫ್ಯಾಮಿಲಿ ಜೊತೆಗೆ ಸ್ವಾಮೀಜಿ ಹತ್ರ ಹೋಗ್ತಾನೆ. ಸ್ವಾಮೀಜಿ ಕೇಳ್ತಾನೆ, ಸ್ವಾಮೀಜಿ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ, ದೇವ್ರು ನನಗೆ ಸಕ್ಸಸ್ ಕೊಡ್ತಾ ಇಲ್ಲ ಅಂತ. ಸೊ ಸ್ವಾಮೀಜಿ ಹೇಳ್ತಾರೆ, ಈ ಮಗು ಯಾರ್ದು ಅಂತ. ನಮ್ದು ಅಂತ ಹೇಳ್ತಾನೆ. ಎಷ್ಟು ವರ್ಷ ಅಂತಾನೆ? 4 ವರ್ಷ ಅಂತಾನೆ. ಸೊ ಈ ಮಗುಗೆ ನಾನು 100 ರೂಪಾಯಿ ಕೊಟ್ಟರೆ ಏನ್ ಮಾಡುತ್ತಪ್ಪ ಅಂತ ಕೇಳ್ತಾನೆ ಸ್ವಾಮೀಜಿ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಆ ಮಗು ಹೋಗಿ ಚಾಕ್ಲೇಟ್ ತಗೊಂಡ್ಬರುತ್ತೆ ಗುರುಜಿ ಅಂತ ಹೇಳ್ತಾನೆ. ವೆರಿ ಗುಡ್ ಅಪ್ಪ. ಇದೇ ಮಗುಗೆ ನಾನು ಅಕಸ್ಮಾತ್ 1000 ರೂಪಾಯಿ ಕೊಟ್ಟರೆ ಏನ್ ಮಾಡ್ತಾನೆ? ಗುರುಜಿ ಅವನು ಚಾಕ್ಲೇಟ್ ಜೊತೆಗೆ ಒಂದು ಐಸ್ ಕ್ರೀಮ್ ಅದು ಇದು ತರಬಹುದು ಅಂತ ಹೇಳ್ತಾನೆ. ವೆರಿ ಗುಡ್ ಅಪ್ಪ. ಇದೇ ಮಗುಗೆ ನಾನು 1 ಲಕ್ಷ ಕೊಟ್ಟರೆ ಏನ್ ಮಾಡ್ತಾನೆ ಅಂತ ಕೇಳ್ತಾನೆ. ಅವಾಗ ಏನ್ ಸ್ವಾಮೀಜಿ ನೀವು ಜಾಣ್ರ ಅಂತ ತಿಳ್ಕೊಂಡಿದ್ದೆ. ಸೊ 4-5 ವರ್ಷದ ಮಗು ಕೈಲಿ 1 ಲಕ್ಷ ಕೊಟ್ಟರೆ ಅದು ಎಣ್ಸಾಕಾದ್ರೂ ಬರುತ್ತಾ? ಅವ್ನ ಕೆಪಾಸಿಟಿ ಏನು? ಅವ್ನಿಗೆ ಸಾಮರ್ಥ್ಯನೇ ಇಲ್ಲ. ಸೊ ಸಾಮರ್ಥ್ಯ ಬೆಳಿಬೇಕಲ್ವಾ ಮೊದಲು ಅವನಿಗೆ. ಅವಾಗ ಅವ್ನಿಗೆ 1 ಲಕ್ಷ ಕೊಟ್ಟರೆ ಅದು ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋದು ಒಂದು ಬುದ್ಧಿ ಬರುತ್ತೆ. ಸೊ ಇದು ಫೂಲಿಶ್ ಕ್ವಶನ್ ಅಂತ ಅಂತಾನೆ. ವೆರಿ ಗುಡ್. ಹಾಗೆ ಸೊ ದೇವರು ಕೂಡ ಮನುಷ್ಯನ ಸಾಮರ್ಥ್ಯ ನೋಡ್ತಾನೆ ಸಕ್ಸಸ್ ಕೊಡಕ್ಕೆ. ಸೊ ನೀನೆಷ್ಟು ಸಾಮರ್ಥ್ಯ ಆಗಿದ್ದೀಯಾ, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿನಗೆ ಬಿಟ್ಟು ಸಕ್ಸಸ್ ಸಿಗೋದಿಲ್ಲ. ನಿನ್ನಲ್ಲಿ ಅರ್ಹತೆ ಬೆಳೆಸ್ಕೋ, ಸಾಮರ್ಥ್ಯತೆ ಬೆಳೆಸ್ಕೋ ಅಂತ ಹೇಳ್ತಾನೆ. ಸೊ ಅದೇ ತರ ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ ಕೆಳಗಡೆ ಸುಮ್ಮನೆ ಬಂದು ಜನ ಸೇರೋದಿಲ್ಲ. ಅವ್ರಿಗೆ ಸಾಮರ್ಥ್ಯತೆ ಕೇಳ್ತಾರೆ. ನೀವು ಹೇಗೆ ಒಬ್ಬ ಡ್ರೈವಿಂಗ್ ಬರ್ಲಿಲ್ಲದ ವ್ಯಕ್ತಿ ಹತ್ರ ಜರ್ನಿ ಮಾಡೋದಕ್ಕೆ ಇಷ್ಟಪಡೋದಿಲ್ವೋ, ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಗಂಧ ಗಾಳಿನೂ ಗೊತ್ತಿಲ್ದವ್ರ ಹತ್ರ ಯಾರು ಕೂಡ ಬಂದು ಐಡಿ ಹಾಕಿ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ. ಅಕಸ್ಮಾತ್ ಏನೋ ನಿಮ್ ಫ್ರೆಂಡು ವೆಲ್ ವಿಶರ್ಸ್ ಬಂದು ಸೇರಿರ್ತಾರೆ. ಅಕಸ್ಮಾತ್ ಅವರು ಬೈ ಚಾನ್ಸ್ ನೀವು ಟೀಮ್ ಕಟ್ಟಿದ್ರೇನು ಸೇರಿದ್ರೇನು, ಅದೊಂಥರ ಉಸುಗಿನಿಂದ ಕಟ್ಟಿರೋ ಮನೆ ತರ ಇರುತ್ತೆ, ಅದು ಜಾರಿ ಬಿದ್ದೋಗ್ಬಿಡುತ್ತೆ. ಸೊ MLM ಯೂಟ್ಯೂಬ್ ಚಾನಲ್, MLM ಶರತ್ ಯೂಟ್ಯೂಬ್ ಚಾನಲ್ ಇದೆ. MLM ಶರತ್ SHRATH. ಸೊ ಅಲ್ಲಿ ಹೋಗಿ ಎಲ್ಲ ವಿಡಿಯೋಸ್ ನಾನು ಇದೇ ತರ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸಬ್ಸ್ಕ್ರೈಬರ್ ಕಲೀರಿ. ಸೊ ನಿಮಗೆ ಭಾಳ ಯೂಸ್ ಆಗುತ್ತೆ ಬಿಸ್ನೆಸ್ಗೆ. ಸೊ ನಾನು ಏನು ಹೇಳೋದಕ್ಕೆ ಹೋಗ್ತಿದ್ದೀನಿ ಅಂದ್ರೆ, ಸೊ ನಿಮ್ಮ ಕೆಳಗಡೆ ಒಬ್ರು ಬಂದು ಸೇರ್ಬೇಕು ಅಂತ ಹೇಳಿದ್ರೆ ಕೊಡ್ತಾನೆ ದೇವರು. ಯಾರಾದ್ರೂ ಬಂದೇ ಬರ್ತಾರೆ. ಇಷ್ಟು ದೊಡ್ಡ ಇಂಡಿಯಾ ಪಾಪ್ಯುಲೇಷನ್ ಅಲ್ಲಿ ಯಾರೋ ಒಬ್ರು ಬಂದು ನಿಮ್ಮ ಕೆಳಗಡೆ ಸೇರಲ್ಲ, ಸೇರ್ತಾನೆ. ಬಟ್ ಆ ಸೇರಿದವನಿಗೆ ನಿಮಗೆ ಸರ್ವಿಸ್ ಕೊಡೋಕೆ ಕೆಪಾಬಿಲಿಟಿ ಇದೆನಾ, ಸಾಮರ್ಥ್ಯತೆ ಇದೆನಾ, ಅವನ ಜೊತೆಗೆ ನಿಮಗೆ ಕೆಲಸ ಮಾಡೋದಕ್ಕಾಗತ್ತಾ, ಅವನಿಗೆ ನೀವು ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಹೇಳ್ಕೊಟ್ಟು ನಿಮ್ಮ ಕಂಪ್ನಿ ಬಗ್ಗೆ ಹೇಳೋದಕ್ಕೆ ಸಾಮರ್ಥ್ಯತೆ ಇದೆಯಾ, ಅಷ್ಟು ನೀವು ತಿಳ್ಕೊಂಡಿದ್ದೀರಾ? ಹಾಗಿದ್ರೆ ಮಾತ್ರ ನಿಮ್ಮ ಕೆಳಗಡೆ ಟೀಮ್ ಕಟ್ಟಿ. ಇಲ್ಲ ಅಂದ್ರೆ ಅದು ತಯಾರಿ ಮಾಡ್ಕೊಳ್ಳಿ, ಕೆಪಾಸಿಟಿ ಬೆಳೆಸ್ಕೊಳ್ಳಿ. ಈಗ ಆ ಮಗುಗೆ 1 ಲಕ್ಷ ಕೊಟ್ಟರೆ ಹೇಗೆ ಎಣ್ಸೋದಕ್ಕೆ ಬರಲ್ವೋ, ಆ ಮಗು ಏನ್ ಮಾಡ್ಬೇಕಂದ್ರೆ ಸಾಯೋರ್ಗೆ ಎಣ್ಸೋದಕ್ಕೆ ಬರಲ್ಲ ಅಂತಂದಲ್ಲ. ಆ ಮಗು ಸ್ಕೂಲಿಗೆ ಹೋಗ್ಬೇಕು, ಕೆಪಾಬಿಲಿಟಿ ಬೆಳೆಸ್ಕೋಬೇಕು, ಲೆಕ್ಕ ಕಲಿಬೇಕು, ಗಣಿತ ಕಲಿಬೇಕು. ಅದೆಲ್ಲ ಕಲ್ತ ಮೇಲೆ ಆ ಮಗು 1 ಲಕ್ಷ ಅಲ್ಲ 10 ಲಕ್ಷ 10 ಕೋಟಿ ಕೊಟ್ಟರು ಎಣ್ಸುತ್ತೆ, ಖರ್ಚು ಮಾಡೋ ಕೆಪಾಬಿಲಿಟಿ ಬರುತ್ತೆ. ಅದೇ ರೀತಿ ನಾನಾಗಿರ್ಲಿ, ನನಗೆ ಬುಕ್ಸ್ ಬರೆಯೋ ಸಾಮರ್ಥ್ಯತೆ ಇರಲಿಲ್ಲ, ಸಾಮರ್ಥ್ಯತೆನ ಬೆಳೆಸ್ಕೊಂಡೆ. ನನಗೆ ಪಬ್ಲಿಕ್ ಸ್ಪೀಕಿಂಗ್ ಬರಲ್ಲ, ನಾನು ಯಾವತ್ತೂ ಮಾಡಿಲ್ಲ, ಯಾರು ಕಲಿಸ್ಕೊಟ್ಟಿಲ್ಲ, ಆ ಸಾಮರ್ಥ್ಯತೆ ಇರಲಿಲ್ಲ, ಅದನ್ನ ತರಿಸ್ಕೊಂಡೆ. ಸೊ ಈಗ ನಿಮಗೂ ಕೂಡ ಈ ಆಡಿಯೋ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಲೀಡರ್ ಆಗೋ ಕೆಪಾಬಿಲಿಟಿ ಇಲ್ಲ ಅಂತ ಅನ್ಕೊಂಡಿರ್ಬೋದು. ಇಲ್ಲಲ್ವಾ, ನಾನಿದ್ದೀನಿ, ಶರತ್ ಇದ್ದೀನಿ, ಯಾಕೆ ಚಿಂತೆ ಮಾಡ್ತೀರಾ? ನಾನು ಆ ಕೆಪಾಬಿಲಿಟಿ ನಿಮ್ಮಲ್ಲಿ ತುಂಬ್ತೀನಿ, ತುಂಬಿಸ್ಕೊಡಿ. ಓಕೆ. ಯಾರು ಹೆಣ್ಮಗಳು ಗಂಡನ ಮನೆಗೆ ಹೋಗಿದ್ ಕೂಡಲೇ ಅಡುಗೆ ಮಾಡೋದು ಗೊತ್ತಿರಲ್ಲ. ಸೊ ತಾಯಿ ಮಗಳೇ ಮನೆಯಲ್ಲಿ ಮುದ್ದಾಗಿ ಬೆಳೆದಿರ್ತಾರೆ. ಸೊ ಅವ್ರೇನ್